ಹರಿ ಓಂ ನಮಸ್ಕಾರ ಎಲ್ರಿಗೂ. ಇವತ್ತು ಪುದೀನ ಮತ್ತು ಬಟಾಣಿಯನ್ನು ಬಳಸಿ ನಾನು ಒಂದು ಟಿಫನ್ ಬ್ಯಾಗ್ಸ್ ರೆಸಿಪಿ ಮಾಡ್ತಾಯಿದ್ದೀನಿ. ಅರ್ಜೆಂಟಿಗೆ ಬೇಕಾದಂತಹ ಸುಲಭವಾದಂತಹ ಒಂದು ಅಡುಗೆ. ಅದಕ್ಕೋಸ್ಕರ ನಾನು ಇಲ್ಲಿ 2 ಲೋಟ ಅಕ್ಕಿಯನ್ನು ತೊಳೆದು ಇಟ್ಕೊಂಡಿದ್ದೀನಿ. ಒಂದು 10-15 ನಿಮಿಷ ನೆಂದರೆ ಚೆನ್ನಾಗಿರುತ್ತೆ. ಹಾಗಾಗಿ ಅಕ್ಕಿ 2 ಪಟ್ಟು ನೀರು, 4 ಲೋಟ ನೀರನ್ನು ಇಟ್ಕೊಂಡಿದ್ದೀನಿ. ಇನ್ನು ಮಸಾಲೆಗಾಗಿ ನಾನು 4 ಹಸಿಮೆಣಸು, ಒಂದು ಸಣ್ಣ ತುಂಡು ಶುಂಠಿ, 4 ಕಾಳುಮೆಣಸು, 2 ಲವಂಗ, ಒಂದು ಸಣ್ಣ ಚೂರು ಚಕ್ಕೆ, ಇದಿಷ್ಟನ್ನು ನಾನು ಇಟ್ಕೊಂಡಿದ್ದೀನಿ. ಜೊತೆಗೆ 2 ಸ್ಪೂನ್ನಷ್ಟು ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ. ಇನ್ನು ಒಗ್ಗರಣೆಗಾಗಿ ನಾನು ಒಂದು 2 ಸ್ಪೂನ್ ತುಪ್ಪ, 2 ಸ್ಪೂನ್ ಎಣ್ಣೆಯನ್ನು ಇಟ್ಕೊಂಡಿದ್ದೀನಿ. ಉಪ್ಪು, ಒಂದು ಚೂರು ಸಕ್ಕರೆಯನ್ನು ಇಟ್ಕೊಂಡಿದ್ದೀನಿ. ಇದೆಲ್ಲವನ್ನು ಬಳಸಿ ನಾವೊಂದು ರುಚಿಯಾದ ಪುದೀನ ರೈಸನ್ನು ಮಾಡೋಣ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ, ಈ ಹಸಿಮೆಣಸು, ಈ ಮಸಾಲೆ ಪದಾರ್ಥಗಳು, ತೆಂಗಿನ ತುರಿ ಹಾಗೂ ಪುದೀನ ಸೊಪ್ಪು ಇದಿಷ್ಟನ್ನು ರುಬ್ಕೊಳ್ಬೇಕು. ಇದಿಷ್ಟನ್ನು ರುಬ್ಕೊಂಡ್ಬಿಟ್ಟು ಮಾಡೋಣ. ನಾನು ಇವೆಲ್ಲವನ್ನು ಹಸಿನೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೂ ಕಾಯಿ ತುರಿ, ಇಲ್ಲಿಟ್ಟುಕೊಂಡಂತಹ ಲವಂಗ, ಚಕ್ಕೆ, ಒಂದು ಚೂರು ಶುಂಠಿ. ಏನೆಲ್ಲ ಭಾಳ ಕಡಿಮೆ ಕಾಣಿಸ್ತಾ ಇದೆ ಅನಿಸ್ಬೋದು ನಿಮಗೆ. ಅದು ನಮಗೆ ಮಸಾಲೆ ಹೆಚ್ಚು ಬೇಡ, ಒಂದು ಲೈಟಾಗಿರುವಂಥ ಮಸಾಲೆಯನ್ನು ಹಾಕಿ ಮಾಡುವಂಥದ್ದು. ಹಾಗಾಗಿ ನಮಗೆ ಇಷ್ಟೇ ಸಾಕು. ಇದನ್ನು ಫಸ್ಟು ನಾನು ಹಾಗೆ ದರಿಯಾಗಿ ರುಬ್ಕೊಳ್ತೀನಿ. ಅವಶ್ಯಕತೆ ಇದ್ದರೆ ಮಾತ್ರ ನೀರನ್ನು ಸೇರಿಸ್ತೀನಿ. ಇದನ್ನು ರುಬ್ಕೊಂಡ್ಬಂದ್ಬಿಡೋಣ. ಈಗ ನಾನು ರುಬ್ಕೊಂಡಂತಹ ಮಸಾಲೆ ಈ ರೀತಿಯಲ್ಲಿ ಆಗಿದೆ. ಒಂದು ಚಟ್ನಿಯಷ್ಟು ಹದದಲ್ಲಿ ನಾನು ಇದನ್ನು ರುಬ್ಕೊಂಡಿದ್ದೀನಿ. ತುಂಬ ನೈಸ್ ಏನು ಮಾಡಿಲ್ಲ, ಚಟ್ನಿ ಎಷ್ಟಾದರೂ ಸಾಕು. ನಮಗೆ ಎಮರ್ಜೆನ್ಸಿ ಇದೆ ಅಂದರೆ ನಾವು ಅಕಸ್ಮಾತ್ ನಮ್ಗೆ ರುಬ್ಬಷ್ಟು ಪುರ್ಸೊತ್ತಿಲ್ಲ ಅಂದರೆ ಅದನ್ನು ಸುಮ್ಮನೆ ಜಜ್ಜಿನಾದರೂ ಹಾಕ್ಬೋದು, ತೊಂದರೆ ಇಲ್ಲ. ಅದೊಂದು ರುಚಿ ಬರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಮಸಾಲೆಯನ್ನು ಟಿಫಿನ್ ಬಾಕ್ಸ್ ರೆಸಿಪಿನಲ್ಲಿ ಜಾಸ್ತಿ ಹಾಕಬಾರ್ದು. ಯಾಕಂದರೆ ಮಧ್ಯಾಹ್ನದ ಹೊತ್ತು ಅದು ತಿನ್ನುವಾಗ ಮಸಾಲೆ ಜಾಸ್ತಿ ಇದ್ದರೆ ಬಾಯಾರಿಕೆ ಜಾಸ್ತಿ ಆಗುತ್ತೆ. ಅಷ್ಟು ನೀರು ಕುಡಿಲಿಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಮಸಾಲೆಯನ್ನು ಸೇರಿಸಿ ಮೈಲ್ಡಾಗಿ ಪರಿಮಳ ಬರೋ ರೀತಿಯಲ್ಲಿ ಮಾಡೋಣ. ಕುಕ್ಕರ್ಗೆ ನಾನು ಇಟ್ಕೊಂಡಂತಹ 2 ಚಮಚ ತುಪ್ಪ ಹಾಗೂ 2 ಚಮಚ ಎಣ್ಣೆ ಅದಿಷ್ಟನ್ನು ನಾನು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನಾವು ಯಾವುದು ಪಲಾವ್ ಎಲೆ ಆಗಲಿ ಏನನ್ನೂ ಹಾಕ್ಕೊಳ್ಳೋಣ, ಡೈರೆಕ್ಟು ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಇಲ್ಲಿ ನಾನು ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಈರುಳ್ಳಿಯನ್ನು. ಹಾಗೆ ಅದನ್ನು ಹಾಕೋಣ. ಅದು ಎಣ್ಣೆಯಲ್ಲಿ ಹುರಿತಾ ಬಿಟ್ಕೊಳ್ಳುತ್ತೆ ಕ್ಲೀನಾಗಿ. ಸ್ವಲ್ಪ ಬಣ್ಣ ಬದಲಾಗ್ತಾ ಇದ್ದ ಹಾಗೆ ನಾನು ಇದಕ್ಕೆ ಟೊಮೊಟೊವನ್ನು ಸೇರಿಸ್ಕೊತೀನಿ. ನೋಡಿ, ಸ್ವಲ್ಪ ಬಣ್ಣ ಬದಲಾಗಿದೆ. ಈಗ ಟೊಮೊಟೊವನ್ನು ಸೇರಿಸ್ಕೊತೀನಿ. ತುಪ್ಪ ಮತ್ತು ಎಣ್ಣೆಯ ಮಿಶ್ರಣದಲ್ಲಿ ಒಂದು ರೀತಿ ಘಮ್ ಅನ್ನುವಂಥ ವಾಸನೆ ಬರ್ತಾಯಿದೆ. ಸಾಸಿವೆ, ಜೀರಿಗೆ, ಪಲಾವ್ ಎಲೆ ಏನೂ ಇಲ್ಲ, ಡೈರೆಕ್ಟ್ ನಾವು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀವಿ ಇಲ್ಲಿ. ಇದು ಸ್ವಲ್ಪ ಬಾಡಲಿ, ಆಮೇಲೆ ನಾವು ಮಸಾಲೆಯನ್ನು ಹಾಕ್ಕೊಳ್ಳೋಣ. ನಾವು ನೀರನ್ನು ಬಿಸಿ ಮಾಡ್ಕೊಳ್ಳೋಣ. ಹಾಗೆ ಇಷ್ಟು ಬಾಡಿದೆ. ಈ ಸಂದರ್ಭದಲ್ಲಿ ನಾವು ರುಬ್ಬಿಟ್ಟುಕೊಂಡಂಥ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ.
ಈಗ ಇದರ ಹಸಿ ವಾಸನೆ ಹೋಗೋ ತನಕ ನಾವು ಸಣ್ಣ ಉರಿಯಲ್ಲಿ ಹುರ್ಕೊಳ್ಳೋಣ ಇದೆಲ್ಲ. ಪೂರ್ತಿ ಮಸಾಲೆಯನ್ನು ನಮಗೆ ಅಕಸ್ಮಾತ್ ಮಸಾಲೆ ರುಬ್ಬಕ್ಕೆ ಪುಡ್ಸೋತಿಲ್ಲ ಅಂದರೆ ಜಜ್ಜಿನಾರ ಹಾಕೋದು ಅಥವಾ ಇಡೀ ಮಸಾಲೆ ಹಾಕೋದಾದ್ರೆ ನಾವು 2 ಲವಂಗ ಹಾಕಿದಲ್ಲಿ 4 ಲವಂಗ ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಪೂರ್ತಿ ಪರಿಮಳ ಅದು ಬಿಡೋದಿಲ್ಲ. ಹಾಗಾಗಿ ಆವಾಗ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. ನಾವು ರುಬ್ತೀವಿ ಅಂದಾಗ ನಮ್ಗೆ 2 ಲವಂಗ ಒಂದು ಸಣ್ಣ ಚೂರು ಚಕ್ಕೆ ಸಾಕಾಗುತ್ತೆ. ಇದರ ಪರಿಮಳ ಬರಲಿಕ್ಕೆ ಶುರು ಆಯ್ತು ಈಗ. ಈ ಮಿಕ್ಸಿ ಬೌಲಿಗೆ ನಾವು ಕಾಯಿಲಿಟ್ಟ ನೀರನ್ನು ಇದಕ್ಕೆ ಸ್ವಲ್ಪ ಸೇರಿಸ್ಕೊಂಡು ಹಾಕ್ಕೊತೀನಿ. ಯಾಕಂದರೆ ಮಿಕ್ಸಿಗೆ ಸ್ವಲ್ಪ ಮಸಾಲೆ ಇರೋದ್ರಿಂದ ಅದೇ ನೀರನ್ನು ನನಗೆ ಸೇರಿಸ್ಕೊತೀನಿ. ಇದು ಎಷ್ಟು ಬಾಡಿದೆ ಇದು. ಇದಕ್ಕೆ ಅಕ್ಕಿಯನ್ನು ಸೇರಿಸ್ಕೊಳ್ಳೋಣ. ಈ ಸಂದರ್ಭದಲ್ಲಿ ಸ್ವಲ್ಪ ಅರಿಶಿನವನ್ನು ಸೇರಿಸ್ಕೊತಾ ಇದ್ದೀನಿ. ನಾವು ಪುದೀನ ಜಾಸ್ತಿ ಹಾಕ್ತೀವಿ ಅಂದರೆ ಅರಿಶಿನ ಬೇಕಾಗೋದಿಲ್ಲ. ನಾನು ಒಂದು ಮುಷ್ಟಿಯಷ್ಟು ಪುದೀನ ಮಾತ್ರ ಹಾಕಿರೋದ್ರಿಂದ ಚೂರು ಅರಿಶಿನವನ್ನು ತೊಗೊಂಡಿದ್ದೀನಿ. ಈಗ ಈ ಅಕ್ಕಿಯನ್ನು ಹಾಕೋಣ. ಅಕ್ಕಿಯನ್ನು ನಾವು ತೊಳೆದು ಬಸ್ತು ಇಟ್ಕೊಂಡಿದ್ದೀವಿ. ಒಂದು ಚೂರು ಇಲ್ಲಿ ಉರಿಯನ್ನು ಸಣ್ಣ ಮಾಡಿಕೊಂಡು ಹುರಿತಾ ಇದ್ದೀನಿ. ಈ ಸಂದರ್ಭದಲ್ಲಿ ಬಟಾಣಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಒಂದು ನಿಮಿಷ ಹುರ್ಕೊಂಡ್ಬಿಟ್ಟು ಆಮೇಲೆ ನಾವು ನೀರನ್ನು ಸೇರಿಸ್ಕೊಳ್ಳೋಣ. ನಾವು ಇಟ್ಕೊಂಡಂತಹ ನೀರು ಕುದೀತಾ ಇದೆ. ನೀರು ಕುದ್ದಿಲ್ಲ ಅಂತ ಒಲೆ ಆಫ್ ಮಾಡಿದೆ ನಾನು. ಈಗ ಮತ್ತೆ ಹಚ್ಕೋತಾ ಇದ್ದೀನಿ. ಸೊ ಈ ನೀರನ್ನು ತೆಗೆದು ನಾವು ಇದಕ್ಕೆ ಹಾಕೋಣ. ಇದಕ್ಕೆ ನಾವು ಇಟ್ಕೊಂಡಂತಹ ಒಂದು ಚೂರು ಸಕ್ಕರೆ, ನಮಗೆ ಟೊಮೊಟೊ ಬೇಡ ಅಂದರೆ ಬಿಟ್ಟು ನಾವು ಹುಣಸೆ ಹುಳಿಯನ್ನು ಸೇರಿ ರುಬ್ಕೋಬೋದು. ಅದು ರುಬ್ಬುವಾಗಲೇ ಹಾಕ್ಕೊಂಬಿಡ್ಬೇಕು ಹುಳಿಯನ್ನು. ಇಲ್ಲ ನಮಗೆ ಹುಣಸೆಹಣ್ಣು ಬೇಡ ಟೊಮೊಟೊನೂ ಬೇಡ ಅಂದರೆ ನಾವೇನೀಗ ನೀರು ಹಾಕ್ತಾಯಿದ್ದೀವಿ ಈ ಹಂತದಲ್ಲಿ ಕುದೀತಾ ಇದೆ ಅನ್ನುವಾಗ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡಿಬಿಟ್ಟು ನಾವು ಮುಚ್ಚಿದ್ರು ಸಾಕು. ಸೊ ಇದು ಚೆನ್ನಾಗಿ ಕುದೀಲಿ. ಕುದ್ದ ಮೇಲೆ ನಾವು ಮುಚ್ಚಳವನ್ನು ಮುಚ್ಚಿ ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ. ನಮ್ಮ ಪುದೀನ ರೈಸಿಗೆ ಅರ್ಧಂಬರ್ಧ ಬೆಂದಿದೆ ಸುಮಾರು. ಈಗ ನಾವು ಇದನ್ನು ಮುಚ್ಚಳವನ್ನು ಮುಚ್ಚಿ ಕೇವಲ ಒಂದು ವಿಸಿಲ್ ಕೂಗಿಸಿದ್ರೆ ಸಾಕು. ನಾವು ಪ್ರಾರಂಭದಲ್ಲೇ ನಾವು ಮಸಾಲೆ ಹಾಕಿ ನೀರು ಹಾಕಿ ತಕ್ಷಣ ಕುಕ್ಕರ್ ಮುಚ್ಚಿದ್ವಿ ಅಂದರೆ ತರಕಾರಿಗಾಗಲಿ ಕಾಳಿಗಾಗಲಿ ಯಾವುದಕ್ಕೂ ಉಪ್ಪು ಖಾರ ಹಿಡಿಯೋದಿಲ್ಲ. ಹಾಗಾಗಿ ನಾವು ಅದು ಕುದಿ ಬಂದು ಒಂದು ಹಂತ ಬೆಂದಿದೆ ಅಂತ ಆದಮೇಲೆ ಮುಚ್ಚಳ ಮುಚ್ಚಿ ಒಂದು ಕೂಗನ್ನು ಕೂಗಿಸೋಣ. ಸಾಕು, ಒಂದು ವಿಸಿಲ್ ಆಗಿದೆ ನಮಗೀಗ, ಸಾಕಾಗುತ್ತೆ. ನಾನು ಕುಕ್ಕರನ್ನು ಆಫ್ ಮಾಡಿ ಈ ದೋಸೆ ತವಾದ ಮೇಲೆ ಇಟ್ಟಿದ್ದೀನಿ. ಯಾಕಂದರೆ ಇದರಿಂದ ಏನಾಗುತ್ತೆ ಅಂದರೆ ಇದರಲ್ಲಿರುವಂಥ ಎಕ್ಸಸ್ ಹೀಟ್ ಏನಿದೆ ಅದು ಈ ತವಾದ ಮೇಲೆ ಟ್ರಾನ್ಸ್ಫರ್ ಆಗುತ್ತೆ. ಹಾಗಾಗಿ
ಅದು ತಳ ಹಿಡಿಯುವಂಥ ಸಂಭವ ಕಡಿಮೆ ಇರುತ್ತೆ. ನಾವು ನಮ್ಗೆ ಗೊತ್ತಿದೆ ಸಾಧಾರಣವಾಗಿ ಡೈರೆಕ್ಟ್ ಮಾಡಿದಾಗ ಕೆಲವು ಸರಿ ಕೆಳಗಡೆ ಒಂದು ಲೇಯರಷ್ಟು ಕೆಂಪಾಗಿಬಿಟ್ಟಿರುತ್ತೆ ಪಲಾವ್ ಏನೇ ಮಾಡಿದ್ರೂ. ಸೊ ನಾವು ಈ ಥರ ಇಟ್ಟಾಗ ಅದನ್ನು ನಾವು ಅವಾಯ್ಡ್ ಮಾಡ್ಬೋದು. ಮತ್ತು ಬೇಗ ಕುಕ್ಕರು ಆರುತ್ತೆ, ಸ್ವಲ್ಪ ಅದರ ಹೀಟೆಲ್ಲ ಕಡಿಮೆ ಆಗೋದ್ರಿಂದ, ಇಲ್ಲಿ ಹಂಚು ಹೋಗೋದ್ರಿಂದ ಅದು ಬೇಗ ಆರುತ್ತೆ ಕೂಡ. ಸ್ವಲ್ಪ ತಣ್ಣಗಾದ ಮೇಲೆ ನಾವು ಕುಕ್ಕರನ್ನು ಓಪನ್ ಮಾಡಿ ನೋಡೋಣ. ನಮ್ಮ ಪುದೀನ ಬಟಾಣಿ ರೈಸ್ ಬಾತ್ ಹೇಗಿದೆ ಈಗ ಹೀಗೆ ಆಗಿದೆ. ಇದೆ ಎಷ್ಟು ಉದುರಾಗಿ ಬಂದಿದೆ ನೋಡಿ. ಎಸ್, ನಾವು ಹಾಕಿದಂಥ ಅಳತೆ ಕರೆಕ್ಟಾಗಿದೆ. ಇದಕ್ಕೆ ಈಗ ರೈಸ್ ಬಾತ್ ರೆಡಿ. ಹೇಳಿದ್ದೆ ನಾನು, ತಳದಲ್ಲಿ ಒಂದು ಚೂರು ಏನು ಇಳ್ಕೊಳ್ಳೋದಿಲ್ಲ, ಕ್ಲೀನಾಗಿ ಅದು ಬೆಂದಿರುತ್ತೆ ಅಂತ. ನೋಡಿ ಇಲ್ಲಿ ಏನೂ ಆಗಿಲ್ಲ, ನೀಟಾಗಿ ಬೆಂದ್ಕೊಂಡಿದೆ. ಈಗ ಪುದೀನ ಬಟಾಣಿ ರೈಸ್ ಬಾತ್ ರೆಡಿ ಇದೆ. ನಿಜ ಅಂದರೆ ಇದಕ್ಕೆ ನಮಗೆ ಯಾವುದೇ ರೀತಿಯ ಸೈಡ್ಸ್ ಬೇಕಾಗಲ್ಲ, ಯಾಕಂದರೆ ಮಸಾಲೆ ಭಾಳ ಕಡಿಮೆ ಇರುತ್ತೆ. ಹಾಗಾಗಿ ನಾವು ಹಾಗೆ ತಿನ್ಬೋದು. ಇಲ್ಲ ನಮಗೆ ಬೇಕು ಅಂದರೆ ಸ್ವಲ್ಪ ಮೊಸರನ್ನು ಇಟ್ಕೊಂಡು ಜೊತೆಗೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ.